ಬಿಬಿಎಂಪಿ ಚುನಾವಣೆಗೂ ಮುನ್ನ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕದಂಗೆ ಅನಿಸ್ತಾ ಇದೆ. ಬಿಜೆಪಿಯ ಅವಧಿಯಲ್ಲಿ ಬಿಬಿಎಂಪಿ ಕಾಮಗಾರಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ತನಿಖಾ ಆಯೋಗದಿಂದ ಅಂತಿಮ ವರದಿ ಸಲ್ಲಿಕೆ ಆಗಿದೆ. 2019, 20ರಿಂದ 22 ಮತ್ತು 23ರ ಅವಧಿಯಲ್ಲಿ ಏನೆಲ್ಲ ಕಾಮಗಾರಿ ಆಗಿದೆಯಲ್ಲ ಅದರ ವರದಿ, ಕಾಮಗಾರಿಯ ವರದಿಯ ಒಂದು ಆರೋಪ ಏನಿತ್ತಲ್ಲ, ಸರಿಯಾದ ರೀತಿಯಲ್ಲಿ ಕಾಮಗಾರಿ ಆಗಿಲ್ಲ ಅನ್ನೋಂಥ ಆರೋಪ ಆಯಿತು. ಆ ಆರೋಪದ ಹಿನ್ನೆಲೆಯಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ. ಆಯೋಗ ಈಗ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದೆ. ಏಕಸದಸ್ಯ ತನಿಖಾ ಆಯೋಗ ವರದಿಯನ್ನು ಸಲ್ಲಿಕೆ ಮಾಡಿದೆ. ನ್ಯಾಯಮೂರ್ತಿ ಅಂದರೆ ಮಾಜಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚನೆ ಆಗಿರುವಂತಹ ನಿಯೋಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2019ರಿಂದ 2023ರವರೆಗೆ ನಡೆದಿರುವಂಥ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪಗಳ ಹಿನ್ನೆಲೆಯಲ್ಲಿ ರಚನೆ ಆಗಿರುವಂತಹ ಏಕಸದಸ್ಯ ತನಿಖಾ ಆಯೋಗ ತನ್ನ ಅಂತಿಮ ವರದಿಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. 4 ವರ್ಷಗಳ ಅವಧಿಯಲ್ಲಿ ನಡೆದಿರುವಂಥ ಕಾಮಗಾರಿಗಳ ಗುಣಮಟ್ಟ, ಅನುದಾನದ ದುರ್ಬಳಕೆ ಮತ್ತು ಗುತ್ತಿಗೆ ಪ್ರಕ್ರಿಯೆಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಲಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೈಗೊಂಡಿರುವಂಥ ಹಲವು ಮೂಲಸೌಕರ್ಯ ಕಾಮಗಾರಿಗಳ ಗುಣಮಟ್ಟದ ಕುರಿತು ತೀವ್ರ ಆಕ್ಷೇಪಣೆಗಳು ಕೂಡ ಕೇಳಿ ಬಂದಿದ್ದವು. ವಿಶೇಷವಾಗಿ 15ನೇ ಹಣಕಾಸು ಆಯೋಗದಿಂದ ಬಂದಿರುವಂಥ ಅನುದಾನ ಮತ್ತು ನಗರೋತ್ಥಾನ ಯೋಜನೆಯಡಿ ಬಿಡುಗಡೆಗೊಂಡಿರುವಂಥ ಅನುದಾನವನ್ನು ನಿಯಮಾನುಸಾರ ಬಳಸದೆ ಭಾರಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪವನ್ನು ವಿರೋಧ ಪಕ್ಷಗಳು ಮುನ್ನಡೆಸಿದ್ದವು. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡುತ್ತೆ. ಆಯೋಗವು 106 ಕಡತಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ನಾಗರಿಕರಿಂದ ಹೇಳಿಕೆಗಳನ್ನು ದಾಖಲಿಸಿ ತೀವ್ರ ತನಿಖೆಯನ್ನು ನಡೆಸಿದೆ. ಅದರ ಅಂತಿಮ ವರದಿ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜ್ಯಪ್ಪ, ಈಗ ರಾಜ್ಯ ಸರ್ಕಾರಕ್ಕೆ ಬಿಜೆಪಿಯ ವಿರುದ್ಧ ಮತ್ತೊಂದು ಅಸ್ತ್ರನ ಎಂ ಕುಮಾರಮೂರ್ತಿ ನೋಡ್ಬೇಕು ಅಂದ್ರೆ ಮೇಲ್ನೋಟಕ್ಕೆ ಅದೇ ತರ ಕಂಡು ಬರ್ತಾ ಇದೆ. ಹಿಂದೇನು ಸಾಕಷ್ಟು ಈ ಒಂದು ವಿಷಯದ ಬಗ್ಗೆ ತುಂಬಾ ಚರ್ಚೆ ಆಗಿತ್ತು. ವಿಶೇಷವಾಗಿ ಕಸ ವಿಲೇವಾರಿ ಇರ್ಬೋದು, ಅಥವಾ ರಸ್ತೆ ಕಾಮಗಾರಿ ಇರ್ಬೋದು, ಅಥವಾ ಕೆರೆ ಒತ್ತುವರಿ ನಿರ್ವಹಣೆ ಇರ್ಬೋದು, ವಿವಿಧ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ ಅಥವಾ ಕಾಮಗಾರಿಗಳನ್ನ ಕೆಲಸ ಮಾಡ್ದೇನೆ ಬಿಲ್ಲನ್ನ ಡ್ರಾ ಮಾಡಲಾಗಿದೆ ಅಂತ ಆರೋಪವನ್ನು ತುಂಬಾ ಇತ್ತು. ವಿಶೇಷವಾಗಿ ಅತಿ ಹೆಚ್ಚು ಅಂತಂದ್ರೆ ಈ ಕಸ ವಿಂಗಡಣೆ ಮತ್ತು ಅದಕ್ಕೆ ಟೆಂಡರ್ ನೀಡುವ ವಿಷಯದಲ್ಲಿ ಸಾಕಷ್ಟು ಅಕ್ರಮ ಆಗಿತ್ತು ಅಂತ ಅನ್ನೋದನ್ನ ಸಾಕಷ್ಟು ವರದಿಗಳು ಹಿಂದೆ ಅದು ವರದಿಯಾಗಿತ್ತು. ಹೀಗಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 8ರಿಂದ 10 ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಅನ್ನೋದು, ಅದು ಪ್ರಮುಖವಾಗಿ ಕೆಲವೊಂದು ಶಾಸಕ ಕ್ಷೇತ್ರಗಳನ್ನ ಅತಿ ಹೆಚ್ಚಾಗಿ ಟಾರ್ಗೆಟ್ ಮಾಡಲಾಗಿದೆ. ವಿಶೇಷವಾಗಿ ಮಲ್ಲೇಶ್ವರಂ ಇರ್ಬೋದು, ಅಥವಾ ರಾಜರಾಜೇಶ್ವರ ನಗರ ಇರ್ಬೋದು, ಅಥವಾ ರಾಜಾಜಿನಗರ ಇರ್ಬೋದು, ಈ ರೀತಿ 10 ಹಲವು ಏನು ವಿಧಾನಸಭಾ ಕ್ಷೇತ್ರಗಳನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗಿತ್ತು. ಮತ್ತು ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ, ಕಾಮಗಾರಿ ಮಾಡಿಲ್ಲ ಅಂತ ಆರೋಪ ಇತ್ತು. ಹಾಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಆ ಒಂದು ತನಿಖಾ ಆಯೋಗದ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ವರದಿಯನ್ನ ಸಲ್ಲಿಸಿದೆ. ಆ ವರದಿ ಸುಮಾರು 8,500 ಪುಟಗಳ ವರದಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸುಗಳು ಮತ್ತು ಕಡತಗಳನ್ನ ವರದಿಯಲ್ಲಿ ಅಡಕಗೊಳಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಒಟ್ಟು 3 ಸ್ವರೂಪದಲ್ಲಿ ಅವರು ತನಿಖೆ ಮಾಡಿದ್ದಾರೆ. ಒಂದನೇದಾಗಿ ರ್ಯಾಂಡಮ್ ಆಗಿ 3-4 ಕಡೆಗಳಲ್ಲಿ ಅವರು ಕೆಲವೊಂದು ವರ್ಕ್ಗಳನ್ನ ತೆಗೆದುಕೊಂಡು ಆ ವರ್ಕ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಕಾಮಗಾರಿ ಆಗಿದೆ, ಬಿಲ್ ಏನಾಗಿದೆ, ಆ ಕಾಮಗಾರಿಗೆ ಸಂಬಂಧಪಟ್ಟಂತೆ ತಕ್ಕುದಾಗಿ ಕೆಲಸ ಆಗಿದೆಯಾ ಇಲ್ವಾ ಅಂತ ಅನ್ನೋದು, ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಸಮರ್ಪಕವಾಗಿ ಮಾಡಿದ್ದಾರಾ ಇಲ್ವಾ ಅಂತ ಅನ್ನೋದು, ಈ ರೀತಿಯಾಗಿ ರ್ಯಾಂಡಮ್ ಆಗಿ ಕೆಲವೊಂದು ಕಾಮಗಾರಿಗಳನ್ನ ಪರಿಶೀಲನೆ ನಡೆಸಿ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ನಡೆಸುವಂತ ಎಲ್ಲ ಕಾಮಗಾರಿಗಳನ್ನು ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಪರಿಶೀಲನೆ ನಡೆಸಿಲ್ಲ. ರ್ಯಾಂಡಮ್ ಆಗಿ ಸಾವಿರಾರು ಕಾಮಗಾರಿಗಳಲ್ಲಿ ಪಿಕ್ ಅಂಡ್ ಚೂಸ್ ಮಾಡಿ ಒಂದು 4-5 ಕಾಮಗಾರಿಗಳನ್ನ ತೆಗೆದುಕೊಂಡು ಅದರಲ್ಲಿ ಕೆಲಸ ಆಗಿದೆಯಾ ಇಲ್ವಾ ಅಂತ ಅನ್ನೋದನ್ನ ಅವರು ಗುರುತಿಸಿ, ಒಂದ್ ವೇಳೆ ಕೆಲಸ ಆಗಿಲ್ಲ ಅಂತಂದ್ರೆ ಯಾಕಾಗಿಲ್ಲ, ಅದ್ರ ಆಗಿರುವಂತ ಲೋಪದೋಷಗಳೇನು, ಅಧಿಕಾರಿಗಳು ಎಲ್ಲಿ ಎಡವಿದ್ದಾರೆ, ಇಂಜಿನಿಯರ್ಗಳು ಎಲ್ಲಿ ಎಡವಿದ್ದಾರೆ, ಕಾಮಗಾರಿ ಯಾಕೆ ಮಾಡಿಲ್ಲ, ಒಂದ್ ವೇಳೆ ಬಿಲ್ ಅನ್ನು ಬಿಡುಗಡೆ ಮಾಡಿದ್ರೆ ಇಷ್ಟೆಲ್ಲ ಆದ್ರೂ ಸಹ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹೇಗಾಯ್ತು, ಇವೆಲ್ಲವನ್ನ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಗುರುತಿಸಿರುವಂತ ಅನುಮಾನ ಇರುವಂತ ಕಾಮಗಾರಿಗಳನ್ನ ಮತ್ತೊಮ್ಮೆ ತನಿಖೆ SIT ಮೂಲಕ ತನಿಖೆ ನಡೆಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಪೂರ್ಣ ಪ್ರಮಾಣದಲ್ಲಿ ಕೇವಲ ತನಿಖಾ ಆಯೋಗ ಅಷ್ಟೇ ಹೊರತು ಇವರು ವರದಿಯನ್ನ ಗುರುತಿಸುವ ಕೆಲಸ ಮಾಡಿದ್ದಾರೆ ಹೊರತು ತನಿಖೆಯನ್ನ ನಡೆಸಿ ಸಮರ್ಪಕವಾಗಿ ಸಂಪೂರ್ಣವಾಗಿ
ಇಲ್ಲಿ ಲೋಪದೋಷ ಆಗಿದೆ, ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಬೃಹತ್ ಕಾಮಗಾರಿ, ತುಂಬಾ ದೊಡ್ಡ ಮಟ್ಟದ ಕಾಮಗಾರಿಗಳಾಗಿವೆ. ಹಾಗಾಗಿ ಈ ಆಗಿರುವಂತ ಒಂದು 4-5 ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಏನ್ ಮಾಡಲಾಗಿದೆ, ಆ ಒಂದು ಕಾಮಗಾರಿಗಳಲ್ಲಿ ಎಷ್ಟು ಮಟ್ಟಿಗೆ ಲೋಪ ಆಗಿದೆ ಅಂತ ಅನ್ನೋದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ಹೀಗಾಗಿ ಅದ್ರ ಮೇಲೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು, ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಬೇಕು, ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಶಿಫಾರಸನ್ನ ಮಾಡಿದ್ದಾರೆ ಅಂತ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ವಿರುದ್ಧ ಮತ್ತೊಮ್ಮೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಈ ಒಂದು ನಾಗಮೋಹನ್ ದಾಸ್ ವರದಿಯನ್ನು ಅವರು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತು ಯಾರೆಲ್ಲ ಅಧಿಕಾರಿಗಳ ವಿರುದ್ಧ SIT ತನಿಖೆಗೆ ಅಥವಾ ವಿಶೇಷ ತನಿಖಾ ತಂಡವನ್ನ ಅಥವಾ CID ಮೂಲಕ ತನಿಖೆ ನಡೆಸಿ ಅಂತ ಸೂಚನೆಯನ್ನು ಸಹ ಮುಖ್ಯಮಂತ್ರಿಗಳು ಕೊಡುವಂತ ಸಾಧ್ಯತೆ ಇದೆ. ಮುಂಬರುವಂತ ಸಚಿವ ಸಂಪುಟ ಸಭೆಯಲ್ಲಿ 4ನೇ ತಾರೀಕು ಸೆಪ್ಟೆಂಬರ್ 4ರಂದು ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಟಿಪ್ಪಣಿಯನ್ನ ಮಂಡಿಸಿ ಏನೆಲ್ಲ ಅಕ್ರಮಗಳಾಗಿವೆ ಅದರ ವಿರುದ್ಧ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕಂತ ಬಗ್ಗೆನೂ ಸಹ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.